ಹಾಯ್ ವಿವರ್ಸ್, ನಾನು ನಿಮ್ಮ ಮಮತಾ. ಬೆಲ್ಲದ ರವೆ ಉಂಡೆ ಮಾಡುವುದು ಹೇಗೆ ಅಂತ ಈಸಿ ಮೆಥಡ್ ಅಲ್ಲಿ ತಿಳಿಸಿಕೊಡ್ತೇನೆ. ಬೆಲ್ಲದ ರವೆ ಉಂಡೆ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಣ್ಣ ರವೆ. ಇಲ್ಲಿ ನೋಡಿ, ನೀವು ಯಾವ ಕಪ್ಪಲ್ಲಾದ್ರೂ ತೆಗೆದುಕೊಳ್ಬೋದು. ಆ ಕಪ್ಪಲ್ಲಿ ಸಣ್ಣ ರವೆ ತಗೊಂಡು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ರವೆಯಲ್ಲಿ ಅರ್ಧ ಕೆಜಿ 1 ಕೆಜಿ ಆ ಥರ ಮಾಡ್ಕೋಬಹುದು. ನಾನಿಲ್ಲಿ 1.5 ಕಪ್ಪು ತಗೊಂಡಿದ್ದೀನಿ ಸಣ್ಣ ರವೆ. ಅದೇ ಕಪ್ಪಲ್ಲಿ ಬೆಲ್ಲ ತಗೊಂಡಿದ್ದೀನಿ, ಒಣ ಕೊಬ್ಬರಿ ತುರಿ ತಗೊಂಡಿದ್ದೀನಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ತಗೊಂಡಿದ್ದೀನಿ. ಈಗ ಒಂದು ಸಣ್ಣ ಪಾತ್ರೆಯಲ್ಲಿ ಆ ಬೆಲ್ಲ, ಕುಟ್ಟಿ ಪುಡಿ ಮಾಡಿದಂಥ ಬೆಲ್ಲವನ್ನ ಸೇರಿಸ್ತಿದ್ದೀನಿ. ಎಷ್ಟು ರವೆ ತಗೊಂಡಿರ್ತೀವೋ ಅಷ್ಟೇ ನಾವು ನೀರನ್ನ ಹಾಕಿಕೊಳ್ಳಬೇಕು. ಹಾಕೊಂಡು ಬೆಲ್ಲದ ಪಾಕವನ್ನ ತಯಾರು ಮಾಡ್ಕೊಳ್ತೀನಿ. ಹಾಗೆ ಒಣ ಕೊಬ್ಬರಿ ತುರಿಯನ್ನ ದೊಡ್ಡದಾಗಿ ತುರ್ಕೊಂಡಿದ್ರೆ ಮಿಕ್ಸಿಗೆ ತರಿಯಾಗಿ ರುಬ್ಬಿಕೊಳ್ಳಬೇಕು. ಭಾಳ ನುಣ್ಣಗೂ ಇರಬಾರ್ದು, ದೊಡ್ಡದಾಗೂ ಇರಬಾರ್ದು. ಹಾಗೆ ಈ ಕಡೆ ಪಾಕ ರೆಡಿ ಆಯಿತು. ಹಾಗೆ ಇನ್ನೊಂದು ಖಾಲಿ ಬಾಣಲಿಯನ್ನು ತೆಗೆದುಕೊಂಡು ಅದಕ್ಕೆ ತುಪ್ಪವನ್ನು ಸೇರಿಸ್ತಿದ್ದೀನಿ. 1 ಸ್ಪೂನ್ 2 ಸ್ಪೂನ್ ತುಪ್ಪ ತಗೊಂಡು, ತುಪ್ಪ ಬಿಸಿ ಆದ ಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲವನ್ನ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಹುರಿದುಕೊಳ್ಳುತ್ತೇನೆ. ಯಾಕಂದರೆ ಸೀದೋಗ್ತವೆ, ಅದಕ್ಕೆ. ಹೀಗೆ ಸಣ್ಣ ಉರಿಯಲ್ಲಿ ಹುರಿದುಕೊಂಡು ನಂತರ ಆ ದ್ರಾಕ್ಷಿ ಗೋಡಂಬಿಯನ್ನು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುತ್ತೇನೆ. ತೆಗೆದುಕೊಂಡು ನಾನು ಬೆಲ್ಲದ ರವೆ ಉಂಡೆ ಮಾಡಲು ದೊಡ್ಡ ರವೆ ತಗೋಬಾರ್ದು, ಅದಕ್ಕಂತಲೇ ಚಿಕ್ಕ ರವೆ ಬರುತ್ತೆ ರವೆ ಉಂಡೆ ಮಾಡಲು. ಬೇಕಂದರೆ ಸ್ವಲ್ಪ ಚಿರೋಟಿ ರವೆನೂ ಹಾಕೋಬೋದು, ಚಿರೋಟಿ ರವೆನೂ ಮಾಡ್ಬೋದು. ಬೇಡ ಅಂದರೆ ಚಿಕ್ಕ ರವೆ, ಉಪ್ಪಿಟ್ಟು ರವೆಯಲ್ಲೂ ರವೆ ಉಂಡೆ ಮಾಡ್ಕೊಳ್ಬೋದು. ನಾನು ಸಣ್ಣ ಉಪ್ಪಿಟ್ಟು ರವೆ ತಗೊಂಡಿದ್ದೀನಿ. ತುಂಬ ಸಣ್ಣ ರವೆ ತಗೋಬೇಕು. ಹಾಗೆ ಕಡಿಮೆ ಉರಿಯಲ್ಲಿ ನಿಧಾನಕ್ಕೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದುಕೊಳ್ಳಬೇಕು ರವೆನ. ಯಾಕಂದರೆ ಜಾಸ್ತಿ ಉರಿಯಲ್ಲಿ ಹುರ್ಕೊಂಡ್ರೆ ಸೀದೋಗ್ಬಿಡುತ್ತೆ ರವೆ ಬೇಯೋದಿಲ್ಲ. ನಿಧಾನಕ್ಕೆ ತುಪ್ಪದಲ್ಲೇ, ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸಿನೂ ಹುರ್ಕೋಬೋದು. ನೋಡ್ಕೊಂಡು ಹುರಿರಿ. ಅದಕ್ಕೆ ಹಂಗೆ ಕಾಯಿ ತುರಿ ಹಾಕ್ತೀವಿ, ಅದರಲ್ಲೂ ಎಣ್ಣೆ ಬಿಟ್ಕೊಳುತ್ತೆ ಅಲ್ವಾ. ಅದರಿಂದ ಒಣ ಕೊಬ್ಬರಿ ಹಾಕಿ ಸಣ್ಣ ಉರಿಯಲ್ಲೇ ಒಂದು 30-40 ನಿಮಿಷ ನಿಧಾನಕ್ಕೆ ಬಾಡಿಸ್ಕೊಳ್ತೀನಿ. ಹುರ್ಕೋಬೇಕು ಚೆನ್ನಾಗಿ ರವೆಯನ್ನು. ಹಾಗೆ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸಿ ಅದನ್ನು ಚೆನ್ನಾಗಿ ಹುರಿದುಕೊಂಡು, ಈ ರವೆ ಉಂಡೆಯನ್ನು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಕೂಲು ಕಾಲೇಜಿಂದ ಬಂದ ತಕ್ಷಣ ಒಂದೊಂದು ರವೆ ಉಂಡೆ ಕೊಟ್ಟರೆ ಮಕ್ಕಳು ಸ್ನ್ಯಾಕ್ಸ್ ಥರ ತುಂಬ ಇಷ್ಟಪಟ್ಟು ತಿಂತಾರೆ. ಬೆಲ್ಲದಿಂದ ಮಾಡೋದ್ರಿಂದ ಅದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಭಾಳ ಒಳ್ಳೆಯದು. ಆದ್ದರಿಂದ ನೀವು ಬೆಲ್ಲದಲ್ಲೇ ಮಾಡಿ. ಸಕ್ಕರೆಯಿಂದನೂ ಮಾಡ್ಬೋದು, ಆದರೆ ಆರೋಗ್ಯಕ್ಕೆ ಹಾನಿಕರ ಸಕ್ಕರೆ. ಅದರಿಂದ ಬೆಲ್ಲ ಉತ್ತಮ. ಈ ರೀತಿಯಾಗಿ ಹುರಿದುಕೊಂಡು ಒಂದು ಬಾಣಲಿಗೆ ಹಾಕೊಂಡಿದ್ದೀನಿ. ಅದನ್ನು ಬಿಸಿ ಪಾಕವನ್ನೇ ಹಾಕೋಬೇಕು. ಆರಿರೋ ಪಾಕ ಹಾಕೊಂಡ್ರೆ ರವೆ ಎಳ್ಕೊಳ್ಳೋದಿಲ್ಲ, ಗಟ್ಟಿಯಾಗಿ ರವೆ ಇರುತ್ತೆ. ಚೆನ್ನಾಗಿ ಕಾದಿರಬೇಕು ಪಾಕ. ರವೆ ಚೆನ್ನಾಗಿ ನೆನಿಬೇಕು. ಆ ರೀತಿ ಸ್ವಲ್ಪ ಜಾಸ್ತಿ ಪಾಕನೇ ಮಾಡಿಕೊಂಡು ಎಷ್ಟೆಷ್ಟು ಬೇಕೋ ಅಷ್ಟಷ್ಟೇ ಕಲಿಸ್ಕೊಂಡು ಬಿಸಿ ಇದ್ದಂಗೆ ಮುಚ್ಚಿಡಿ. ಒಂದು 1/4 ಗಂಟೆ. ಆ ಬಿಸಿಗೆ ರವೆ ಬೆಲ್ಲ ಎಲ್ಲ ಅಳ್ಕೊಳ್ಳುತ್ತೆ. ಅಳ್ಕೊಂಡ ನಂತರ ಈ ಥರ ನೋಡಿ, ಎಲ್ಲ ಎಷ್ಟು ಇದರಲ್ಲಿ ಕೈಯಲ್ಲಿ ಎಷ್ಟು ಜಿಡ್ಡಿದೆ. ಆ ರೀತಿಯಾಗಿ ಕ್ಲೀನಾಗಿ ಬೆಲ್ಲದ ಪಾಕದಲ್ಲಿ ನೀಟಾಗಿ ಕಲಿಸ್ಕೊಳ್ಬೇಕು. ನಂತರ ನೋಡಿ, ಈ ಥರ ಒಂದೊಂದೇ ಉಂಡೆಯಾಗಿ ಮಾಡಿ ಒಣ ಕೊಬ್ಬರಿ ತುರಿಯಲ್ಲಿ ಅದನ್ನು ಹಾಕಿ ಇಡಬೇಕು. ಇಲ್ಲಪ್ಪ ಅಂದರೆ ನೀವು ಸ್ವಲ್ಪ ತಣ್ಣಗೆ ಆರಿದ ಮೇಲೇನು 2 ಕೈಗೆ ತುಪ್ಪ ಅಥವಾ ಎಣ್ಣೆಯನ್ನು ಸವರಿಕೊಂಡು
ಬೇಗ ಆಗುತ್ತೆ, ದುಂಡಾಗಿ ಫಾಸ್ಟಾಗಿ ಆಗುತ್ತೆ. ಎರಡು ಕೈಯಲ್ಲೂ ಈ ಥರ ಉಂಡೆಯನ್ನು ಮಾಡಿ ಮೇಲೆ ಅಲಂಕಾರಕ್ಕೆ ಒಣ ದ್ರಾಕ್ಷಿ ಗೋಡಂಬಿಯನ್ನು ಸೇರಿಸ್ಬೋದು. ಶುಗರ್ ಪೇಷಂಟ್ ಇರೋ ಸಕ್ಕರೆ ತಿನ್ನಲ್ವಲ್ಲ, ಅದರಿಂದ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು, ಅವರು ತಿನ್ನಬಹುದು. ಹಂಗಾಗಿ ಮನೆಯಲ್ಲಿ ನಿಮಗೆ ಬೆಲ್ಲ ಎಷ್ಟು ಬೇಕೋ ಸ್ವೀಟ್ ಅಷ್ಟು ನೋಡಿ ಹಾಕ್ಕೊಂಡು ಮಾಡ್ಕೊಳ್ಳಿ. ಎಷ್ಟೇ ಬೆಲ್ಲ ಹಾಕ್ಬೇಕು ಅಷ್ಟೇ ಅನ್ನೋದು ಏನಿರಲ್ಲ, ಸ್ವೀಟ್ ಹೆಂಗೆ ಬೇಕೋ ಆ ರೀತಿಯಾಗಿ ನೋಡಿ. ಅದನ್ನು ಮಾಡಿದ ತಕ್ಷಣ ತಿಂದರೆ ಅಷ್ಟು ಚೆನ್ನಾಗಿರಲ್ಲ. 1 ಗಂಟೆ 2 ಗಂಟೆ ಬಿಟ್ಟು ತಣ್ಣಗಾದ್ಮೇಲೆ ಉಂಡೆ ಗಟ್ಟಿ ಆಗುತ್ತೆ. ಈ ರೀತಿಯಾಗಿ ಬಂದಿದೆ. ರವೆ ಉಂಡೆ ಭಾಳ ಟೇಸ್ಟ್ ಆಗಿರ್ತವೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.